ನಮಸ್ಕಾರ. ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಮೂಲಕ ಫೀಮೇಲ್ ಟೇಪರ್ ಟರ್ನಿಂಗ್ ಕುರಿತ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ವಿಧಾನದ ಮೂಲಕ ಫೀಮೇಲ್ ಟೇಪರ್ ಅನ್ನು ಉತ್ಪಾದಿಸುವುದು, ಮೇಲ್ಮೈಯನ್ನು ಬಗ್ಗಿಸುವುದು, ಚೇಂಫರಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸುವುದು. ಈ ಎಕ್ಸಸೈಸ್ಗೆ ಅಗತ್ಯವಿರುವ ಉಪಕರಣಗಳು: ಸ್ಟೀಲ್ ರೂಲ್, ಔಟ್ಸೈಡ್ ಕ್ಯಾಲಿಪರ್ಸ್, ಫೇಸಿಂಗ್ ಟೂಲ್, ಸೆಂಟರ್ ಡ್ರಿಲ್, ಚಾಂಫರಿಂಗ್ ಟೂಲ್, ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್, ನರ್ಲಿಂಗ್ ಟೂಲ್, ಡ್ರಿಲ್ ಬಿಟ್ಸ್, ಡ್ರಿಲ್ ಚಕ್, ಪಾರ್ಟಿಂಗ್ ಟೂಲ್, ಬೋರಿಂಗ್ ಟೂಲ್, ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಆ್ಯಂಡ್ ವರ್ನಿಯರ್ ಕ್ಯಾಲಿಪರ್ಸ್. ಲೇತ್ ಮಿಷನ್ನಲ್ಲಿ ಟೇಪರ್ ಟರ್ನಿಂಗ್ ಎಂದರೆ ಸಿಲಿಂಡರ್ ಆಕಾರದ ಕೆಲಸದಿಂದ ವ್ಯಾಸವನ್ನು ಕ್ರಮೇಣ ಕಡಿಮೆ ಮಾಡುವ ಮೂಲಕ ಶಂಕುವಿನ ಆಕಾರದ ಮೇಲ್ಮೈಯನ್ನು ಉತ್ಪಾದಿಸುವುದು. ಟೇಪರ್ ಬಾಹ್ಯ ಅಥವಾ ಆಂತರಿಕವಾಗಿರಬಹುದು. ವರ್ಕ್ಪೀಸ್ ಹೊರಮುಖವಾಗಿ ಮೊನಚಾಗಿದ್ದರೆ ಅದು ಹೊರಗಿನ ಟೇಪರ್ ಅಥವಾ ಮೇಲ್ ಟೇಪರ್ ಅಥವಾ ಬಾಹ್ಯ ಟೇಪರ್ ಆಗಿದೆ. ಇದು ಒಳಮುಖವಾಗಿ ಮೊನಚಾಗಿದ್ದರೆ ಅದು ಆಂತರಿಕ ಟೇಪರ್ ಅಥವಾ ಫೀಮೇಲ್ ಟೇಪರ್ ಆಗಿದೆ. ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಅನ್ನು ಬಳಸಿಕೊಂಡು ಆಂತರಿಕ ಟೇಪರ್ ಅನ್ನು ಉತ್ಪಾದಿಸುವ ಅನುಕ್ರಮವನ್ನು ಈಗ ಕಲಿಯೋಣ. ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. 3-ಜಾ ಚಕ್ನಲ್ಲಿ ಕೆಲಸವನ್ನು ಹಿಡಿದಿಡಿ. ಮಧ್ಯದ ಎತ್ತರವನ್ನು ಸರಿಪಡಿಸಲು ಉಪಕರಣವನ್ನು ಹೊಂದಿಸಿ. ಕೆಲಸದ ಒಂದು ತುದಿಯನ್ನು ಫೇಸ್ ಮಾಡಿ. ಫೇಸ್ ಮಾಡಿದ ತುದಿಯಿಂದ 44.75 mm ವ್ಯಾಸವನ್ನು ಪಡೆಯಲು 45 mm ಉದ್ದಕ್ಕೆ ತಿರುಗಿಸುವ ಕಾರ್ಯಾಚರಣೆಯನ್ನು ಮಾಡಿ. ಮೇಕ್ ಎ ಸೆಂಟ್ರಲ್ ಡ್ರಿಲ್ ಆನ್ ದ ಫೇಸ್ಡ್ ಎಂಡ್. ಮಧ್ಯದ ಎತ್ತರವನ್ನು ಸರಿಪಡಿಸಲು ನರ್ಲಿಂಗ್ ಉಪಕರಣವನ್ನು ಡೈಮಂಡ್ ಕಟ್ ಹೊಂದಿಸಿ. 40 mm ಉದ್ದದ ಕೆಲಸವನ್ನು ನರ್ಲ್ ಮಾಡಿ. $10 mm ವ್ಯಾಸದ ಪೈಲಟ್ ರಂಧ್ರವನ್ನು ಡ್ರಿಲ್ ಮಾಡಿ. ಕೊರೆಯುವ ಮೂಲಕ ರಂಧ್ರವನ್ನು 16 mm ಗೆ ಹಿಗ್ಗಿಸಿ. $2 mm × 45 ಡಿಗ್ರಿಗೆ ಚೇಂಫರ್ ಮಾಡಿ. ವಿಭಜಿಸುವ ಉಪಕರಣವನ್ನು ಮಧ್ಯದ ಎತ್ತರಕ್ಕೆ ಹೊಂದಿಸಿ ಮತ್ತು 40 mm ಉದ್ದಕ್ಕೆ ಕತ್ತರಿಸಿ. 37.5 mm ಉದ್ದವನ್ನು ಕಾಪಾಡಿಕೊಳ್ಳಲು ನರ್ಲ್ ಕೆಲಸವನ್ನು ಹಿಡಿದುಕೊಳ್ಳಿ ಮತ್ತು ಬಾಗಿಸಿದ ತುದಿಯನ್ನು ಫೇಸ್ ಮಾಡಿ. ಈ ತುದಿಯನ್ನು 2 mm × 45 ಡಿಗ್ರಿಗೆ ಚೇಂಫರ್ ಮಾಡಿ. ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ನಲ್ಲಿ 5 ಡಿಗ್ರಿ 48 ಮಿನಿಟ್ಸ್ ಕೋನವನ್ನು ಹೊಂದಿಸಿ. ಬೋರಿಂಗ್ ಟೂಲ್ ಅನ್ನು ಸರಿಯಾದ ಮಧ್ಯದ ಎತ್ತರಕ್ಕೆ ಹೊಂದಿಸಿ. $37.5 mm ಉದ್ದದ ಫೀಡ್ ಅನ್ನು ಒದಗಿಸುವ ಮೂಲಕ ಟೇಪರ್ ಅನ್ನು ತಿರುಗಿಸಿ ಮತ್ತು ಆಂತರಿಕ ಟೇಪರ್ ಅನ್ನು ಪಡೆದುಕೊಳ್ಳಿ. ಹಿಂದಿನ ಅಭ್ಯಾಸದಲ್ಲಿ ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ನಿಂದ ಉತ್ಪತ್ತಿಯಾಗುವ ಮೇಲ್ ಟೇಪರ್ ಅನ್ನು ಫೀಮೇಲ್ ಟೇಪರ್ಗಳಿಗೆ ಹೊಂದಿಸಲು ಬಳಸಬೇಕು. ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ಮೇಲ್ ಮತ್ತು ಫೀಮೇಲ್ ಟೇಪರ್ ಮೇಲೆ ಟೇಪರ್ ಕೋನವನ್ನು ಪರಿಶೀಲಿಸಿ.
ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಟೇಪರ್ ಅನ್ನು ಹೊಂದಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ. ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ನಿಂದ ವಿಧಾನದ ಮೂಲಕ ಫೀಮೇಲ್ ಟೇಪರ್ ಅನ್ನು ಉತ್ಪಾದಿಸುವುದು, ಮೇಲ್ಮೈಯನ್ನು ಬಗ್ಗಿಸುವುದು, ಚೇಂಫರಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸುವುದು. ಆದ್ದರಿಂದ ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಮೂಲಕ ಫೀಮೇಲ್ ಟೇಪರ್ ಟರ್ನಿಂಗ್ ಅನ್ನ ಪರಿಶೀಲಿಸುವ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.